ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಔಷಧಿಗಳನ್ನು ಸರಬರಾಜು ಮಾಡುವ ಆನ್ಲೈನ್ ಖಾಸಗಿ ಕಂಪನಿಗಳು ಯಾವುದೇ ಮಾಹಿತಿ ಇಲ್ಲದೆ ಮತ್ತು ಅದರ ಗುಣಮಟ್ಟ ಇರುವ ಯಾವುದೇ ವರದಿ ಇಲ್ಲದೆ ಆನ್ಲೈನ್ ಮೂಲಕ ಗ್ರಾಹಕರಿಗೆ ಔಷಧಿಗಳನ್ನು ಸರಬರಾಜು ಮಾಡುವ ಸಾಕಷ್ಟು ಖಾಸಗಿ ಕಂಪನಿಗಳ ಹಾವಳಿ ಹೆಚ್ಚಾಗಿದ್ದು, ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆನ್ಲೈನ್ ಮೂಲಕ ಗ್ರಾಹಕರಿಗೆ ಔಷಧಿಗಳನ್ನು ಸರಬರಾಜು ಮಾಡುವ ಖಾಸಗಿ ಕಂಪನಿಗಳ ವಿರುದ್ಧ ಬುಧವಾರ ದಿನಾಂಕ 20/5/2026 ಆಲ್ ಇಂಡಿಯಾ ಕೆಮಿಸ್ಟ್ ಮತ್ತು ಡ್ರಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಸಂಕೇಶ್ವರ ಘಟಕದ ವತಿಯಿಂದ ನಗರದ ಎಲ್ಲ ಔಷಧಿ ವ್ಯಾಪಾರಸ್ಥರು ಔಷಧಿ ಅಂಗಡಿಗಳನ್ನು ಬಂದ್ ಮಾಡಿ ಆನ್ಲೈನ್ ಔಷಧಿ ಕಂಪನಿಗಳ ವಿರುದ್ಧ ಹುಕ್ಕೇರಿ ಉಪ ತಹಸೀಲ್ದಾರ್ ಸಿಎ ಪಾಟೀಲ್ ಅವರಿಗೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಮನವಿ ಸಲ್ಲಿಸಿ ಖಾಸಗಿ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಈ ವೇಳೆ ಸಂಕೇಶ್ವರ ನಗರದ ಔಷಧಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದು, ಔಷಧಿ ಅಂಗಡಿ ಮಾಲೀಕ ಹಾಗೂ ಸಮಾಜ ಸೇವಕರು ಆದ ಜಯಪ್ರಕಾಶ್ ಸಾವಂತ ಹಾಗೂ ಉಪ ತಹಸೀಲ್ದಾರ್ ಸಿಎ ಪಾಟೀಲ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇವತ್ತು ಸಂಕೇಶ್ವರ ಪಟ್ಟಣದಲ್ಲಿ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ಇರ್ಬೋದು, ವೈದ್ಯಾಧಿಕಾರ ಸಂಘದವರು ಎಲ್ಲರೂ ಕೂಡ ಮಾನ್ಯ ಕನ್ನಡ ಸರ್ಕಾರ ಆನ್ಲೈನ್ ಮುಖಾಂತರ ದಯವಿಟ್ಟು ಇದನ್ನು ಬಂದ್ ಮಾಡಬೇಕು. ಯಾಕಂದ್ರೆ ಲೋಕಲಲ್ಲೇ ಸ್ಥಳೀಯವಾಗಿರ್ತಕ್ಕ ವೈದ್ಯಾಧಿಕಾರ ಮತ್ತು ಕೆಮಿಸ್ಟ್ ಡ್ರಗ್ಸ್ ಯಾವ ಮನುಷ್ಯರಿಗೆ ಯಾವ ಟ್ರೀಟ್ಮೆಂಟ್ಗಳು ಯಾವ ಗುಳಿಗೆಗಳು ಬರ್ತಕ್ಕದ. ಸೊ ಆನ್ಲೈನಿಂದ ಏನಿದ್ದ ರೋಗಿ ಸಹಿತ ಕಷ್ಟ ಆಗ್ತದೆ, ಸೊ ಸೈಡ್ ಎಫೆಕ್ಟ್ ಆಗ್ಬೋದು. ಅಂಥ ವ್ಯವಸ್ಥೆಯನ್ನು ದಯವಿಟ್ಟು ಮಾನ್ಯ ಕನ್ನಡ ಸರ್ಕಾರ ಬಂದ್ ಮಾಡೋಕ್ಕಂತ ಶಾಂತಿಯುತವಾಗಿ ಎಲ್ಲ ಸಂಕೇಶ್ವರ ವೈದ್ಯಾಧಿಕಾರ ಇರ್ಬೋದು ಮತ್ತು ಕೆಮಿಸ್ಟ್ ಡ್ರಗ್ಸ್ ಇನ್ನೋದೆಲ್ಲ ಅಸೋಸಿಯೇಷನ್ ಕೊಟ್ಟಂಥ ಮನವಿಯನ್ನು ಮಾನ್ಯ ಕನ್ನಡ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರುವಂಥ ವ್ಯವಸ್ಥೆ ಮನವಿಯನ್ನು ಕೊಟ್ಟಿದೆ. ನಮಗೂ ಸಹಿತ ಕಾಲೇಜು ಸಲ್ಲಿಸಿ या ठिकाणी ऑल इंडिया केमिस्ट असोसिएशनच्या वतीनं संपूर्ण भारतभर औषध दुकानांचा संप पुकारला गेलेला आहे. त्या पाठीमागचं कारण म्हणजे संपूर्ण देशामध्ये ऑनलाईनच्या माध्यमातून ग्राहकांना ज्या मेडिसिनच्या सुविधा उपलब्ध होतात त्या सरकारनं त्याच्यावरती बंदी घालावी. कारण या ऑनलाईनच्या माध्यमातून लोक जे औषध घेतात त्या पाठीमागचं कारण म्हणजे त्याची माहिती संपूर्ण पेशंटलाही नसते व ऑनलाईन पुरवठा करणाऱ्या औषध विक्रेत्याला त्यालाही सुद्धा संपूर्ण आपल्या पेशंटला काय जर नेमकं झालं आहे की कुठलं औषध द्यावं याचं पूर्ण माहिती नसताना पेशंट हे तिथून औषधी खरेदी करतं. याकरिता हा एक गुन्हा होतो की पेशंटच्या आरोग्यावरती तिचा परिणाम होतो. या माध्यमातून आपल्या छोट्या छोट्या औषध विक्रेत्यावरती सुद्धा त्याच्यावरती परिणाम होत आहे. याकरिता सरकारनं ऑनलाईनची जी सुविधा आहे त्या प्रत्येक याच्या नशेली पदार्थ असू देत, BP शुगरच्या गोळ्या असू देत अथवा इतर औषधे असू देत, त्या सुविधा ऑनलाईनच्या माध्यमातून लोकांनी घेत आहेत. त्या सुविधावरती प्रशासनानं सरकारनं बंदी घालावी व ते अति डिस्काउंटच्या माध्यमातून लोक औषधी खरेदी करतात त्याच्यावरती प्राबल्य, त्याच्यावरती प्रतिबंध घातला जावा जेणेकरून लोकांच्या आरोग्याच्या दृष्टिकोनातून त्यांना चांगल्या औषधाचा पुरवठा सकारात्मक व्हावा या दृष्टीनं औषध केमिस्ट बांधवाच्या वतीनं संपूर्ण भारतभर आज बंद पुकारला गेला असून त्या माध्यमातून तुमचे डेप्युटी तहसीलदार सीए पाटील साहेब आहेत त्यांना औषधी विक्रेता बेळगाव डिस्ट्रिक्ट केमिस्ट ड्रगिस्ट असोसिएशन व संकेश्वर केमिस्ट ड्रगिस्ट असोसिएशनच्या वतीनं निवेदन देण्यात येईल. त्याच्या पूर्वी उपस्थित मान्यवरांनी मी याबद्दल अनुगत विनंती करतो. ವಿನಾಯಕ ಭೋಸಲೆ, ಎಜಿ ನ್ಯೂಸ್ ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.